ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಇವತ್ತು ನಾವು ಯಾವ ಕಂಟ್ರಿ ಇದು? ಲ್ಯಾಟ್ವಿಯಾ. ಸಾರಿ, ಲ್ಯಾಟ್ವಿಯಾದಲ್ಲಿ ರೀಗಾ ಅಂತೆ ಸಿಟಿ ಸೆಂಟರ್. ಕ್ಯಾಪಿಟಲ್ ರೀಗಾ ದ ಕ್ಯಾಪಿಟಲ್ ಸಿಟಿ ಆಫ್ ಲ್ಯಾಟ್ವಿಯಾ. ಸಿಟಿ ಸೆಂಟ್ರಲ್ಲಿ ಇದ್ದೀವಿ. ಆಮೇಲೆ ನಮ್ಮ ಹೀರೋ ಹೇಳಿ, ನಿಮ್ಮ ಹೆಸರೆಲ್ಲ ಹೇಳಿ. ನನ್ನ ಹೆಸರು ಪವನ್, ನಾನು ಇಲ್ಲಿ ಸ್ಟೂಡೆಂಟು. ನಾನು 3 ವರ್ಷದಿಂದ ಇಲ್ಲೇ ಇದ್ದೀನಿ. ಸೊ ಏನು ಸ್ಟೂಡೆಂಟು ಅಂದರೆ ಏನು ಮಾಡ್ತಿದ್ದೀರಾ ನೀವು? ಮಾಸ್ಟರ್ಸ್ ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂತ. ಎಕ್ಸಲೆಂಟ್. ಓಕೆ. ಯೂನಿವರ್ಸಿಟಿ ಆಫ್ ಲಾಟ್ವಿಯಾದಲ್ಲೇ ಮಾಡ್ತಿದ್ದೀನಿ. ಓಕೆ. ಆ್ಯಕ್ಚುಲಿ ಪವನ್ ಹೇಗೆ ಪರಿಚಯ ಆಯ್ತಂದರೆ, ನಮ್ಮ ಫ್ರೆಂಡ್ ಒಬ್ಬನಿದ್ದಾನೆ, ಫಿಲ್ಮ್ ಪ್ರೊಡ್ಯೂಸರ್ ಗಣೇಶ್ ಪಾಪಣ್ಣ ಅಂತ. ಅವ್ರು ನನಗೆ ಅವ್ರ ಕಸಿನ್ ಪರಿಚಯ ಮಾಡಿಸ್ಕೊಟ್ಟಿದ್ದು, ನೆಫ್ಯೂ. ಹಾಗಾಗ್ಬಿಟ್ಟು ಅವರು ಇಲ್ಲೇ ಬಂದ್ಬಿಡಿ ಅಂತ ಹೇಳಿ ಈಸ್ ಹೋಸ್ಟೆಡ್ ಮೀ ಹಿಯರ್. ಸೊ ಟುಡೇ ಅವರು ನನಗೆ ಎಲ್ಲ ಇವತ್ತು ಸಿಟಿ ಟೂರ್ ಎಲ್ಲ ತೋರಿಸ್ತಾರೆ. ರೀಗಾ ಎವ್ರಿಥಿಂಗ್ ಇನ್ಕ್ಲೂಡಿಂಗ್ ನೈಟ್ ಲೈಫ್. ಓಕೆ. ಇದೇನಿದು? ಇದು ಏನೋ ಹೇಳ್ತಾರೆ, ತಿರ್ಗಸ್ ಅಂತ, ಆಗಸ್ಟನ್ ತಿರ್ಗಸ್ ಅಂತಾರೆ. ಓಕೆ. ಸೊ ಇದು ಫಸ್ಟ್ ಒಡೆದೋಗಿತ್ತು ಬಿಲ್ಡಿಂಗ್, ಅದನ್ನ ರಿನೋವೇಷನ್ ಮಾಡಿ ಒಂದು ಪಾಯಿಂಟ್ ಆಫ್ ಸೆಂಟರ್, ಸಿಟಿ ಸೆಂಟರ್ ಥರ ಮಾಡಿದ್ರು. ಓಕೆ. ಇವಾಗ ಅದು ಮಾರ್ಕೆಟ್ ಆಗಿದೆ. ಹೊರಗಡೆ ಯು ಕ್ಯಾನ್ ಗೋ ಅಂಡ್ ಚೆಕ್ ಆಲ್ ದ ಫ್ರೂಟ್ಸ್, ಗ್ರೋಸರಿ ಮಾರ್ಕೆಟ್. ಓಕೆ. ಆ್ಯಂಡ್ ದೆನ್ ಮೇಲೆಗಡೆ ರೆಸ್ಟೋರೆಂಟ್ಸು ಅದು ಇರುತ್ತೆ. ಓಕೆ. ಸೊ ಈಗ ನೆಕ್ಸ್ಟ್ ಇಲ್ಲಿ ಯಾವುದು ಅಟ್ರಾಕ್ಷನ್ ಪಾಯಿಂಟ್ ನಮಗೆ ಹೋಗೋದು? ಸೊ ಫಸ್ಟ್ ಒಳಗಡೆ ಹೋಗೋಣ. ಓಕೆ. ಮೇಕ್ ಎ ವಿಡಿಯೋ. ಓಕೆ. ದೆನ್ ವಿ ಕ್ಯಾನ್ ಶ್ಯೂರ್. ಓಕೆ, ಬನ್ನಿ. ಸಿಟಿ ಸೆಂಟರ್. ಓಕೆ, ಬನ್ನಿ ಸ್ನೇಹಿತರೆ. ಈಗ ಒಂದು ರೌಂಡು ಇಲ್ಲಿ ಲೋಕಲ್ ಮಾರ್ಕೆಟ್ ಯಾವ ಥರ ಇರುತ್ತೆ ಅಂತ ಒಂದು ನೋಡ್ಕೊಂಬರೋಣ. ಆಮೇಲೆ ಇದು ರೆಡ್ ಕಲರ್ ಇದೆಯಲ್ಲ, ಇದು ಲ್ಯಾಟ್ವಿಯನ್ ಫ್ಲ್ಯಾಗ್. ಲ್ಯಾಟ್ವಿಯನ್ ಫ್ಲ್ಯಾಗ್ ಅಂದರೆ ಒಂದು ಮೆರೂನ್ ಕಲರಲ್ಲಿ ಒಂದು ವೈಟ್ ಕಲರ್ ಸ್ಟ್ರಿಪ್ ಇರುತ್ತೆ ಅಷ್ಟೇ. ಇಲ್ಲೊಂದು ಹಾಕಿದ್ದಾರೆ, ಇಲ್ಲೊಂದು ಹಾಕಿದ್ದಾರೆ. ಬನ್ನಿ. ಓಕೆ. ಒಳಗಡೆ ಬಂದ ತಕ್ಷಣ ಸ್ವಲ್ಪ ವಾರ್ಮ್ ಫೀಲಿಂಗ್ ಇದೆ. ಹೊರಗಡೆ ಚಳಿ ಇತ್ತು, ಹೊರಗಡೆ ಒಂದು 9 ಡಿಗ್ರಿ ಇದೆ. ಒಳಗಡೆ ಬಂದ ತಕ್ಷಣ ಸ್ವಲ್ಪ ವಾರ್ಮ್ ಆಗಿದೆ. ಎಲ್ಲ ಇಲ್ಲಿ ಬ್ರೆಡ್ಸ್, ಕೇಕ್ಸ್ ಎಲ್ಲ ಸಿಗ್ತಾ ಇದೆ. ನೀವು ಹೇಳ್ತಿದ್ರಲ್ಲ ಎಷ್ಟು ಬೇಕು, ಯಾವ ಥರ ಕೇಕ್ ಬೇಕು. ಓಕೆ. ಆಲ್ ದಿ ಡಿಫ್ರೆಂಟ್ ಕೈಂಡ್ ಆಫ್ ಕೇಕ್ಸ್. ಗುಡ್. ಸೊ ಬೇಸಿಕ್ಲಿ ಮಾರ್ಕೆಟ್ ಅಂದರೆ ಇದೊಂಥರ ಕೇಕ್ ಶಾಪ್ಸು, ಬ್ರೆಡ್ಸ್, ಮೀಟ್ ಇರುತ್ತೆ. ಮೇಲೆಗಡೆ ಎಲ್ಲ ರೆಸ್ಟೋರೆಂಟ್ಸ್ ಇದೆ. ಓಕೆ. ಕ್ರಾಫ್ಟೆಡ್ ಬಿಯರ್ಸ್ ಇರುತ್ತೆ. ಓಕೆ. ನೋಡಿ, ಎಲ್ಲ ಮೀಟ್ ಎಲ್ಲ ಇದೆ ಇಲ್ಲಿ. ಸೊ ಯಾವ ಮೀಟ್ ಇಲ್ಲಿ ಜಾಸ್ತಿ ಕನ್ಸ್ಯೂಮ್ ಮಾಡೋದಿರೋ ಇಲ್ಲಿ? ಪೋರ್ಕು, ಬೀಫ್. ಪೋರ್ಕ್ ಆ್ಯಂಡ್ ಬೀಫ್. ಓಕೆ. ಚಿಕನ್ ಇಸ್ ಕಾಮನ್. ಓಕೆ. ಪೋರ್ಕ್ ಆ್ಯಂಡ್ ಬೀಫ್ ಅದು ವಿಚ್ ಇಸ್ ಎಕ್ಸ್ಪೆನ್ಸಿವ್ ಇಲ್ಲಿ ಮೀಟ್ ಲೆವೆಲಲ್ಲಿ? ಚಿಕನ್ ಎಕ್ಸ್ಪೆನ್ಸಿವಾ? ಓಕೆ. ಓಕೆ. ಇಟ್ ಡಿಪೆಂಡ್ಸ್ ಆನ್ ವಿಚ್ ಪಾರ್ಟ್ ಆಫ್ ದ ಯಾವ ಪಾರ್ಟ್ ಒಂದೊಂದು ಪಾರ್ಟ್ ಒಂದು ರೇಟ್ ಇರುತ್ತೆ ಅಲ್ಲಿ. ಓಕೆ. ಇದು ಸ್ಪೈಸಸ್. ಆಲ್ ಸ್ಪೈಸಸ್. ಸೊ ಆಲ್ ಸ್ಪೈಸಸ್, ನಮ್ಮ ಇಂಡಿಯನ್ ಸ್ಪೈಸ್ ಎಲ್ಲ ಸಿಗುತ್ತಾ ಇಲ್ಲಿ? ಎಲ್ಲ ಇಂಡಿಯನ್ದು ಸಿಗುತ್ತೆ, ಬಟ್ ಓಕೆ. ಆಲ್ ಜಾಮ್ಸ್ ಆ್ಯಂಡ್ ಸಮ್ ಫ್ರೂಟ್ ಜ್ಯೂಸ್, ವೈನ್ಸ್. ಇದು ಪೊಟೆಟೊ ಎಲ್ಲ ಇದೆ. ಎಷ್ಟು ಪೊಟೆಟೊ? €1 1 kg ಪೊಟೆಟೊ ನೋಡಿ. ಸೊ €1 ಅಂದರೆ ಎಷ್ಟಾಗುತ್ತೆ ಇಂಡಿಯನ್ ರೂಪದಲ್ಲಿ? ₹103 ಆಗುತ್ತೆ. ಓಕೆ. ನೋಡಿ, ಕುಕುಂಬರ್ ಎಲ್ಲ ಇದೆ ಇಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ಫ್ರೆಶ್ ವೆಜಿಟೇಬಲ್ಸ್ ಎಲ್ಲ. ಸೊ ನೀವೆಲ್ಲ ಇಲ್ಲೇ ಪರ್ಚೇಸ್ ಮಾಡೋದಾ? ಮೋಸ್ಟ್ ಇಲ್ಲೇ ಪರ್ಚೇಸ್ ಮಾಡಿ, ಇಲ್ಲಾಂದರೆ ನಮ್ಮ ಸೂಪರ್ ಮಾರ್ಕೆಟ್ ಪರ್ಚೇಸ್ ಮಾಡಿ. ಓಕೆ. ಸೊ ಇವರು ಸೆಲ್ಫ್ ಕುಕಿಂಗ್ ಮಾಡ್ತಾರೆ. ಆಮೇಲೆ ಇವ್ರದ್ದು ರೂಮೆಲ್ಲ ತೋರಿಸ್ತಿದ್ದೀವಿ. ಅಂದರೆ ಬ್ಯಾಚುಲರ್ ಸ್ಟೂಡೆಂಟ್ಸ್ ರೂಮ್ ಯಾವ ಥರ ಇರುತ್ತೆ ಅನ್ನೋದು ತೋರಿಸ್ಬಿಡ್ತೀನಿ ನಾನು. ಓಕೆ. ಬಾಟ್ಲಲ್ಲಿ ಕೊಡ್ತಾರೆ ಬಿಯರ್ನ. ನಾವು ಎತ್ಕೊಂಡು ಕುಡಿತೀವಿ. ಓಕೆ. ಓಕೆ. ಅಂದರೆ ನಾವು ಇವಾಗೆ ಪರ್ಚೇಸ್ ಮಾಡಬೇಕಾ ಅಥವಾ ನಾವು ಏನು? ಎಸ್, ಇವಾಗೆ ಬಿಕಾಸ್ 8 ಗಂಟೆ ಮೇಲೆ ಅದು. ಬನ್ನಿ ಹಂಗಾರೆ ಪರ್ಚೇಸ್ ಮಾಡೋಣ, ಬನ್ನಿ. ಓಕೆ. ಹೌದಾ? ಮಾಡೋಣ ಬಿಡಿ. ಓಕೆ, ಫೈನ್. ಓಕೆ. ಅಲ್ಲ, ವೆನ್ ಎವರ್ ಯು ಫೀಲ್ ಅಂತ ಹೇಳಿ. ನಾಯಿ ಇರುತ್ತೋ ಬಂದಿರೋ ಮಾರ್ಕೆಟಲ್ಲಿ ಚೆನ್ನಾಗಿದೆ ನಾಯಿ. ಇದು ನೋಡಿ, ರೈನ್ ಡಿಯರ್ ಹಾಕ್ಬಿಟ್ಟಿದ್ದಾರೆ. ಸ್ಮೋಕಿ ಚಿಕನ್, ಸಾಸೇಜಸ್, ವುಡ್ ವರ್ಕ್ ಎಲ್ಲ ಇದೆ ಇಲ್ಲಿ. ಚೆನ್ನಾಗಿದೆ ಅದು. ಇಲ್ಲಿ ಲ್ಯಾಟ್ವಿಯಿಂದ ಏನೋ ಒಂದು ಸೊವೇನಿಯರ್ ಈ ಥರ ಒಂದು ವುಡ್ ವರ್ಕ್ ಏನೋ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ನನ್ನ ಮಗಳು ತೊಗೊಂಡು ಸೆಂಟ್ರಲ್ಲಿ ಒಂದು ಸೊವೇನಿಯರ್ ಶಾಪ್. ಹೌದಾ? ಓಕೆ. ಸ್ಯಾಲ್ಮನ್ ಫಿಶ್ ಇಲ್ಲಿಟ್ಟಿದ್ದಾರಲ್ಲ.
ಸಾಲ್ಮನ್ ಫಿಶ್. ಸಾಲ್ಮನ್ ಎಗ್ಸ್. ಸೂಪರ್ ಆಗಿದೆ. ವಾವ್, ಕೇಕ್ಸ್ ಚೆನ್ನಾಗಿದೆ. ಚೆನ್ನಾಗಿದೆ ಮಾರ್ಕೆಟ್. ಹಾಂ, ಮೇಲೆ ಹೋಗೋಣ, ಆಮೇಲೆ ಹೋಗೋಣ. ರೆಸ್ಟೋರೆಂಟ್ ತಾನೆ. ರೆಸ್ಟೋರೆಂಟ್ ವಿಲ್ ಬಿ ಓಪನ್ ಟಿಲ್ 10 o'clock. This is the best bakery. ಓಕೆ, ಏನೋ ಒಳ್ಳೆ ಬೇಕ್ರಿ ಅಂತ ನೋಡಿ, ಬನ್ನಿ ನೋಡೋಣ. ಓಹ್, ಓಲ್ಡೆಸ್ಟ್ ಬೇಕ್ರಿ, ಓಲ್ಡ್ ಫೇಮಸ್ ಬೇಕ್ರಿ. ಹೌದಾ? ಓಲ್ಡೆಸ್ಟ್ ಬೇಕ್ರಿ ಇನ್ ಇದು ಲಟ್ವಿಯಾ. ಓಕೆ, ಬನ್ನಿ. ಹೊರಗಡೆ ಬಂದ ತಕ್ಷಣ ಚಳಿ ಇದೆ. ಒಂದು 9 ಡಿಗ್ರಿ ಇದೆ ಇವತ್ತು. ಬಟ್ ಏನಂದರೆ ಗಾಳಿ ಇಲ್ಲ, ನೋ ವಿಂಡ್. ಇದು ಗಾಳಿ ಇದ್ದರೆ ತುಂಬ ಇದು ಆಗೋದು. ನಾನು ಫಸ್ಟ್ ಡೇ ಬಂದೆ ಅಲ್ಲ, ನಾನು 29th ಹೆಲ್ಸಿಂಕಿ ಏರ್ಪೋರ್ಟ್ ಲ್ಯಾಂಡ್ ಆದ ತಕ್ಷಣ, ಹೆಲ್ಸಿಂಕಿಂದ ಟ್ಯಾಲಿನ್ ಬಂದ ತಕ್ಷಣ ಹೆವಿ ಗಾಳಿ, ಮಳೆ, 4 ಡಿಗ್ರಿ ಇತ್ತು. ಅಲ್ಲಿ ಅದಿನ್ನೂ ಸ್ವಲ್ಪ ಇನ್ನೂ ಟುವರ್ಡ್ಸ್ ನಾರ್ತ್ ಅಲ್ವಾ, ಸೊ ಅದಕ್ಕೆ. ಸೊ ವಿ ಹ್ಯಾವ್ ಟು ಕ್ರಾಸ್ ದ ರೋಡ್, ವೇಟ್ ಫಾರ್ ದಟ್ ಕಾರ್. ಓಕೆ, ಸೊ ಇಲ್ಲಿ ರೋಡ್ ಕ್ರಾಸ್ ಮಾಡಿದ್ರೆ ಜೇ ವಾಕಿಂಗ್ ಆ ಥರ ಎಲ್ಲ ಫೈನ್ ಹಾಕ್ತಾರಾ ಇಲ್ಲಿ? ಆಗ್ತಾರೆ, ಬಟ್ ಅದು ಸಿಟಿ ಸೆಂಟ್ರಲ್ ಮಾತ್ರ ಯೂಶಲಿ. ಇಲ್ಲೆಲ್ಲ ಓಕೆ, ಅಷ್ಟೇ. ಅನ್ಲೆಸ್ ನಾಟ್ ಡಿಸ್ಟರ್ಬಿಂಗ್ ದ ಟ್ರಾಫಿಕ್. ಓಕೆ ಓಕೆ ಓಕೆ. ಇದು ಟ್ರಾಮ್ ಎಲ್ಲ ಇದೆಯಾ ಇಲ್ಲಿ? ಇದು ಟ್ರಾಮ್ ರೋಡ್. ನೋಡಿ, ಎಲ್ಲ ರೋಡೆಲ್ಲ ಹೆಂಗಿದೆ ಇದು. ಓ, ಇದೇನಿದೆ? ಹಾಂ, ದೇಸಿ ಬರ್ಗರ್. ಇದೇನಿದು? ಇದು ಒಂದು ಪೋಲ್ ಥರ ಇದೆಯಲ್ಲ ಇದು? ಇದು ಪೋಸ್ಟ್ ಬಾಕ್ಸ್ ಅದು? ಹಾಂ, ಓಕೆ. ಬಟ್ ಪೋಸ್ಟ್ ಬಾಕ್ಸ್ ಅಲ್ಲ ಇದು? ಏನು ಯೂಸ್ ಮಾಡ್ತಿಲ್ಲ, ಬರೀ ಪೋಸ್ಟರ್ಸ್ ಅಷ್ಟೇ. ಓಕೆ. ಅಲ್ಲ, ಏನು ಮಾಡ್ಬೇಕೀಗ? ಬಸ್ ಸ್ಟಾಪ್. ಬಸ್ಸಲ್ಲಿ ಹೋಗೋಣ. ಓಕೆ, ಬನ್ನಿ. ಬಸ್ಸಲ್ಲಿ ಹೋಗ್ಬೇಕಾದ್ರೆ ಕ್ಯಾಮ್ರಾನ ಒಂಥರ ಹಿಡನ್ ಹಾಕ್ಬಿಟ್ಟು ತೋರಿಸ್ತೇನೆ ನಿಮಗೆ. ಈಗ ಇಬ್ಬರು ಸಿಟಿ ಸೆಂಟ್ರಿಗೆ ಹೋಗ್ತೀವಿ. ಯಾವ ಬಸ್ ನಂಬರ್ ಏನಿದೆ ಅದಕ್ಕೆ? ಬಸ್ ನಂಬರ್ ಇದೆ, ಬಟ್ ಇವಾಗ ಯಾವ ಬಸ್ ಬರುತ್ತೋ ಫಸ್ಟ್ ಆ ಬಸ್ ಸಿಗ್ತಾ ಇದೆ. ಹೌದಾ? ಎಷ್ಟಾಗುತ್ತೆ ಚಾರ್ಜ್ ಅದಕ್ಕೆ? 1.5 euros, 90 minutes ಟಿಕೆಟ್ಸು. ಓಕೆ, ಸೊ 90 minutesವರೆಗೂ ಯು ಕ್ಯಾನ್ ಟ್ರಾವೆಲ್ ಇನ್ ಎನಿ ಬಸ್. ಅಂದರೆ 1.5 euros ಟಿಕೆಟ್ ನಾವು ಪರ್ಚೇಸ್ ಮಾಡಿದರೆ ಅದು 90 ಮಿನಿಟ್ಸಲ್ಲಿ ಆಲ್ ಓವರ್ ಸಿಟಿ ನಾವು ಎಷ್ಟು ಬೇಕಾಷ್ಟು ಅನ್ಲಿಮಿಟೆಡ್ ನಾವು ಟ್ರಾವೆಲ್ ಮಾಡಬೇಕಂತೆ. ಬನ್ನಿ ಹೋಗೋಣ ಅಷ್ಟೇ. ನೆಕ್ಸ್ಟ್ ಬಸ್ ಬಂದ ತಕ್ಷಣ ಕ್ಯಾಮ್ರಾ ಹಾಕೊಂಡ್ಬಿಡ್ತೀನಿ ನಾನು, ಅದನ್ನು ಹೋಗೋಣ. ಈಗ ಯಾವುದೋ ಟ್ರಾಮ್ ಬರ್ತಾ ಇದೆ ಅಂತೆ, ಟ್ರಾಮಲ್ಲಿ ಹೋಗೋದು. ಆಮೇಲೆ ಇಲ್ಲಿ ಇದು ಅಲ್ಲ, ಲೆಟ್ಸ್ ಗೋ ಓಲ್ಡ್ ಟ್ರಾಮ್ ಅಂದರೆ ಚೆನ್ನಾಗಿರುತ್ತೆ. ಹಾಂ, ಇಲ್ಲಿ ಬಸ್ಗಳು ನೋಡಿಲ್ಲ ಹೆಂಗಿದೆ, ಜಂಟಿ ವಾಹನ ಅಂತ ಹೇಳ್ತಾರಲ್ಲ ಆ ಥರ. ಜಂಟಿ ವಾಹನ ಇಲ್ಲಲ್ಲ ಬೆಂಗಳೂರಲ್ಲಿ, ಮುಂಚೆ ಇರ್ತಾಯಿತ್ತು ಜಂಟಿ ವಾಹನ ಅಂತ, ಜಾಯಿಂಟ್ ಬಸ್ ಇರ್ತಾಯಿತ್ತು, ಇವಾಗಿಲ್ಲ ಅದು. ಈಗ ನಾವು ಟ್ರಾಮ್ ಅಂದರೆ ಯಾವ ಕಡೆ ಈಗ ಸ್ಟಾಪ್ ಅದು? ಅಲ್ಲಿ ಹೋಗ್ಬೇಕಾ? ಓಕೆ, ಇದು ಬಂದು ಫ್ರೀ. ಈ ಥರ ಹಾಕಿದರೆ ಇದು ಟ್ರಾಮ್ ಸ್ಟಾಪ್ ಅಂತೆ. ಸೊ ಇದೆಲ್ಲ ಟೈಮ್ ಟೇಬಲ್ ಎಲ್ಲ ಹಾಕಿರ್ತಾರೆ ನೀಟಾಗಿ. ಕುತ್ಕೊಳ್ಳೋಕ್ಕೆ ಈ ಥರ ಒಂದು ಇರುತ್ತೆ. ಶೆಲ್ಟರ್ ಇಲ್ಲ, ಮಳೆ ಬಂದರೆ ಗೋವಿಂದ ಅಂತ ಹೇಳ್ಬಿಟ್ಟು ನಾವೇ ಬಸ್ ಸ್ಟಾಪ್ಸ್ಗಿಂತ ಸ್ವಲ್ಪ ಜಸ್ಟ್ ನಾವು ಅಲ್ಲಿ ಹೋಗಿ ನೋಡ್ಕೊಂಡು ಬಂದ್ವಿ. ಅದ್ರ ಅಪೋಸಿಟೇ ಇದೆ. ಹಾಂ, ಬಂದೇ ಬಿಡ್ತು. ಅಂದರೆ ಕರೆಕ್ಟ್ ಅವರು ಆ್ಯಪಲ್ಲಿ ಟೈಮಿಂಗ್ ನೋಡಿಕೊಂಡು ಬಸ್ಸಲ್ಲಿ ಹೋಗೋಣ, ಟ್ರಾಮಲ್ಲಿ ಹೋಗೋಣ ಅಂತಿತ್ತು. ವಿಚ್ ಕಮ್ ಫಸ್ಟ್. ಗೂಗಲ್ ಮ್ಯಾಪಲ್ಲೇ ನೋಡಿ. ಹಾಂ, ಗೂಗಲ್ ಮ್ಯಾಪಲ್ಲೇ. ಹೌದಾ? ಗೂಗಲ್ ಮ್ಯಾಪಲ್ಲ ಇದು? ಗೂಗಲ್ ಮ್ಯಾಪಲ್ಲೇ. ಓಕೆ, ಗುಡ್. ಸೊ ಗೂಗಲ್ ಮ್ಯಾಪಲ್ಲೇ ಎಲ್ಲ ಅಪ್ಡೇಟ್ಸ್ ಇರುತ್ತೆ. ಸೊ ಓಲ್ಡ್ ಟ್ರಾಮ್ ಹಿಂದೆಗಳು ಹೋಗ್ತೋಣ, ಮುಂದೆ ಹೋಗೋಣ. ಹಾಂ, ಇಲ್ಲೇ ಮುಂದೆ ಕೂತ್ಕೊಂಡು ಬನ್ನಿ, ಚೆನ್ನಾಗಿದೆ. ಸಕ್ಕತ್ತಾಗಿದೆ. ಹಾಂ, ಒಳಗಡೆ ಬಿಸಿ 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 ಇದೆ. ಕೂತ್ಕೊಳ್ಳಿ, ಇಲ್ಲಿ ಕೂತ್ಕೊಳ್ಳ. ಚೆನ್ನಾಗಿ ಚೇರ್ಸ್ ಹೆಂಗಿದೆ ಇದು? ಚೇರ್ಸ್ ಎಲ್ಲ ಒಂಥರ ಮೆಟಲ್ ಚೇರ್ಸ್, ಹಳೆ ಕಾಲ ಚೇರ್ಸ್ ಎಲ್ಲ ಇದೆ. ಚೆನ್ನಾಗಿದೆ, ಒಳ್ಳೆ ಎಂಜಾಯ್ ಬರ್ತಾ ಇದೆ. ಸೊ ಇಲ್ಲಿಂದ ಎಷ್ಟು ಸ್ಟಾಪ್ ಆಗುತ್ತೆ ಈಗ? ಇಲ್ಲಿಂದ 5 ಸ್ಟಾಪ್. 5 ಸ್ಟಾಪ್ಸ್ ಇದೆ. ಓಕೆ, ಬಸ್ಸಲ್ಲಿ ಹೋಗಿದ್ರೆ 3-4 ಸ್ಟಾಪು, ಇಲ್ಲಿಂದ 5 ಸ್ಟಾಪ್. ಬಿಕಾಸ್ ಫುಲ್ ಸುತ್ತಾಕೊಂಡು. ಓಕೆ, ಬಟ್ ಇಟ್ ವಿಲ್ ಬಿ ಗುಡ್ ಎಕ್ಸ್ಪೀರಿಯನ್ಸ್. ಆ ಬಾರ್ ಒಳಗಡೆ ಹೋಗ್ಬೋದು. ಸೊ ಇದಕ್ಕೊಂದು ಜಾಯಿಂಟ್ ಹಿಂದ್ಗಡೆ ಒಂದಿದೆ, 2 ಕೋಚ್ ಇದೆ. ಇದು ಹಿಂದ್ಗಡೆ ನೋಡಿ ಯಾವ ಥರ ಹಾಸಿಲಿಟ್ ಆಗ್ತಾ ಇದೆ. ಇದು ಚೆನ್ನಾಗಿ ಹಾಸಿಲಿಟ್ ಆಗ್ತಾ ಇದೆ. ಒಳ್ಳೆ ಸೂಪರಾಗಿದೆ, ಚೆನ್ನಾಗಿದೆ.
ಪಾರ್ಕ್ಸ್ ನೋಡಿ, ಎಷ್ಟು ಬ್ಯೂಟಿಫುಲ್ ಪಾರ್ಕ್ಸ್ ಎಲ್ಲ ಇದೆ ಇಲ್ಲಿ, ತುಂಬಾ ಬ್ಯೂಟಿಫುಲ್. ಇದು ಅಂದರೆ ಹೆಸರೇನಿದೆ ಪಾರ್ಕಿಗೆ ಗೊತ್ತಿಲ್ಲ, ಇಲ್ಲಿ ಪರವಾಗಿಲ್ಲ ಬಿಡಿ. ಏನಕ್ಕಂದರೆ ಇಲ್ಲಿ ಅಲ್ಫಾಬೆ ಇದು ವರ್ಡ್ಸು ಎಲ್ಲ ತುಂಬ ನೋಡಿ. ಅಪ್ಪ ಏನೋ ಎಮರ್ಜೆನ್ಸಿ ಅವಾಗ ಓಡಾಡ್ತಾ ಇದೆ ಆ್ಯಂಬುಲೆನ್ಸ್ ಅದು. ಸಾಕುರಸ್ ಪಾರ್ಕ್ ಈ ಥರ ಡೋರ್ ಕೂಡ ಆಯ್ತು ಚೆನ್ನಾಗಿದೆ. ಇಲ್ಲೆಲ್ಲ ಮೆಟಲ್ ಬೋರ್ಡ್ ಇದ್ದರೆ ಇದನ್ನು ಈ ಥರ ಅಂಟಿಸ್ಬೋದು. ಇಲ್ಲ ಮೆಟಲ್ ಎಲ್ಲೂ ಇಲ್ಲ, ಬರ್ತಾ ಇಲ್ಲ ಎಲ್ಲ. ಟರ್ನ್ ಆಯ್ತು ನೋಡಿ. ಆಟೋ ರಿಕ್ಷಾ ಥರ ಕಾಣ್ತಾ ಇದೆ ಅದು ಮುಂದೆ. ಲುಕ್ ಲೈಕ್ ಆಟೋ ರಿಕ್ಷಾ. ಸಖತ್ ಉದ್ದ ಇದೆ ಅದು. ನಿಮಗೆ ಈ ಥರ ಚಿಕ್ಕದು ಕಾಣ್ತಾ ಇದೆ, ಬಟ್ ಎಷ್ಟು ಉದ್ದ ಇದೆ ಅಂದರೆ ಎಷ್ಟು ಉದ್ದ ಇದೆ ಅದು. ಬನ್ನಿ ಹೇಳ್ಕೊಳ್ಳೋಣ. ಇಲ್ಲಿ ಇದು ಹಿಂಗಿದೆ ನೋಡಿ ಟ್ರ್ಯಾಮ್. ಈ ಥರ ಇದೆ ಟ್ರ್ಯಾಮ್. ಇದು ಹಳೇ ಕಾಲದ ಟ್ರ್ಯಾಮ್. ಇದು ಟ್ರ್ಯಾಮ್ ಏನು ಮೋರ್ ದೆನ್ 100 ಇಯರ್ಸ್ ಇರ್ಬೋದು ಇದು. ಓಡು ಮಗ, ಓಡು 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 ಹೋಗ್ಬಿಡುತ್ತೆ. ಮತ್ತೇನು ಬಿತ್ತು ಒಂದು ಫಿಶಿಂಗ್ ನೆಟ್ಟಲ್ಲ ಪಾಪ ಒಂದು. ಈ ಥರ ಇದೆ ನೋಡಿ, 100 ಇಯರ್ಸ್ ಓಲ್ಡ್ ಟ್ರ್ಯಾಮ್ ಇದೆ ಇದು. ಚೆನ್ನಾಗಿದೆ. ಮೇಲೆ 2 ಎಸ್ಟೋನಿಯಾ ಫ್ಲ್ಯಾಗ್ ಹಾಕಿದ್ದಾರೆ ಟ್ರ್ಯಾಮ್ಗೆ. ಲ್ಯಾಟ್ವಿಯಾ, ಸಾರಿ, ನನಗೆ ಎಸ್ಟೋನಿಯಾ ಲ್ಯಾಟ್ವಿಯಾ. There is a history for the Latvia. Latvian flag is the oldest flag. ಹೌದಾ? ಅದು oldest flag, existing flag. ಓಕೆ, ಬನ್ನಿ ರೋಡ್ ಕ್ರಾಸ್ ಮಾಡೋಣ. ಇದು ನ್ಯಾಷನಲ್ ಲೈಬ್ರರಿ. ಓಕೆ, ಏನು ಸಾಕಾಗಿದೆ ಅದು. ಬಾ, ಸ್ವಲ್ಪ ದೊಡ್ಡದಾಗಿದೆ ನೋಡಿ ಇದು ನ್ಯಾಷನಲ್ ಲೈಬ್ರರಿ. ಅಂದರೆ ಇದಕ್ಕೆ ಎಂಟ್ರೆನ್ಸ್ ಏನು ಅಥವಾ ಎನಿಬಡಿ ಕ್ಯಾನ್ ಗೋ ಆ್ಯಂಡ್ ಓಕೆ. ಅಂದರೆ ನಾನು ಬುಕ್ ತೊಗೊಂಡು ಮನೆಗೆ ಹೋಗ್ಬೇಕಂದ್ರೆ ಯು ಹ್ಯಾವ್ ಟು ಬಿ ಮೆಂಬರ್ಶಿಪ್ ಕಾರ್ಡ್ ಸಮಥಿಂಗ್. ಓಕೆ ಓಕೆ. ಇದು ನೋಡಿ, ಇದು ಮತ್ತೆ ಥರ ಪೋಸ್ಟ್ ಬಾಕ್ಸ್ ಥರ ಇದೆ, ಬಟ್ ಪೋಸ್ಟ್ ಬಾಕ್ಸ್ ಅಲ್ಲ ಇದು. ಸುಮ್ಮನೆ ಹಂಗೆಲ್ಲ ಪೋಸ್ಟರ್ಸ್ ಹಚ್ಚಿ ಗಲೀಜು ಮಾಡೋಕ್ಕೆ ಯೂಸ್ ಮಾಡ್ತಾ ಇದ್ದಾರೆ. ಇದು ಏನಪ್ಪ, ಇದು ಓದೋಕ್ಕೆ ಬರೋಲ್ಲ. ಲ್ಯಾಟ್ವಿಯಾಸ್ ನ್ಯಾಷನಲ್ ಬಿಬ್ಲಿಯೋಟಿಕಾ ಲೈಬ್ರರಿ. ಓಕೆ, ಥರ ಬೈಬಲ್ ಓಟಿಕಾ ಅಂದಂಗೆ ಅದು. ಓಕೆ, ಚೆನ್ನಾಗಿ ಒಂಥರ ಮಜಾ ಬರ್ತಾ ಇದೆ. ನಮ್ಮ ಹೀರೋನು ಫುಲ್ ಆ್ಯಕ್ಟಿವ್ ಆಗಿದ್ದಾರೆ, ಫುಲ್ ಥರ ಸ್ಮಾರ್ಟಾಗಿ. ವೆರಿ ನೈಸ್. ಇಲ್ಲಿ ಏನೀಗ ಇಲ್ಲಿರೋದು ಒಂದು ಏನೋ ರಿವರ್ ಥರ ಇದೆ ಇದು. ಓಕೆ, ದ ಲೈಬ್ರರಿ ಎಂಟ್ರೆನ್ಸ್. ಓಕೆ, ಸ್ಟೂಡೆಂಟ್ಸ್ಗೆ ಫ್ರೀ. ಇವ್ರಿಗೆಲ್ಲ ಬುಕ್ ಎತ್ಕೊಂಡು ಹೋಗೋಕ್ಕಾಗಲ್ಲ. ಓಕೆ, ಎಲ್ಲರಿಗೂ ಫ್ರೀನೇ, ಬುಕ್ಸ್ ಎತ್ಕೊಂಡು ಹೋಗಲ್ಲ. ಸ್ಟೂಡೆಂಟ್ಸ್ಗೆ ಬುಕ್ಸ್ ಎತ್ಕೊಂಡು. ಸೊ ನಿಮಗೊಂದು ಸ್ಟೂಡೆಂಟ್ ಕಾರ್ಡ್ ಇರುತ್ತೆ. ಆ ಕಾರ್ಡ್ ತೋರಿಸ್ಬಿಟ್ಟು ನೀವು ಅದನ್ನು ಆಕ್ಸೆಸ್ ಮಾಡ್ಕೋಬೋದು. ಓಕೆ, ಗುಡ್. ಇದೇನೆಂದರೆ ಫಸ್ಟ್ ಬುಕ್ ಇದು ಲ್ಯಾಟ್ವಿಯಾ ಲ್ಯಾಂಗ್ವೇಜಲ್ಲಿ ಫಸ್ಟ್ ಲೈಬ್ರರಿ ಬುಕ್ ಪ್ರಿಂಟ್ ಆಗಿದೆ 500 ಇಯರ್ಸ್ ಹಳೆ. ಇದು ಬ್ಯಾಕ್ ಸೈಡ್ ಅಂತೆ, 500 ಇಯರ್ಸ್ ಎಗೋ ಅಂತೆ. ಆಮೇಲೆ ನೋಡಿ, ಇಲ್ಲೆಲ್ಲ ಎಲೆಕ್ಟ್ರಿಕ್ ಬೈಕೆಲ್ಲ ಇರುತ್ತೆ. ಎಲ್ಲಿ ಬೇಕಲ್ಲಿ ನೀವು ಅದನ್ನು ತೊಗೊಂಡ್ಬಿಟ್ಟು ಈ ಥರ ಮಾರ್ಕ್ ಮಾಡಿರ್ತಾರೆ, ಅಲ್ಲಿ ಡ್ರಾಪ್ ಮಾಡ್ಬೋದು. ಶೇರ್ಡ್ ಬೈಕು. ಇಲ್ಲಿ ಲೋಕಲ್ ಬಸ್ ಸ್ಟೇಷನ್ ಈ ಥರ ಇರುತ್ತೆ ನೋಡಿ, ಚಿಕ್ಕದಾಗಿ ಈ ಥರ ಬಸ್ ಸ್ಟಾಪ್ ಇರುತ್ತೆ. ಕುತ್ಕೊಳ್ಳೋಕ್ಕೆಲ್ಲ ಈ ಥರ ಮಾಡಿರ್ತಾರೆ. ಬನ್ನಿ, ಅಲ್ಲೊಂದು ಅದು ಇದು ನೋಡ್ಕೊಂಡು ಹೋಗೋಣ. ಸ್ಕಲ್ಪ್ಚರ್ ಇದೆಯಲ್ಲ ಅದು. ವಾವ್, ಬ್ಯೂಟಿಫುಲ್ ವ್ಯೂ ಇದೆ ನೋಡಿ ಇದು. ಸೂಪರಾಗಿದೆ ವ್ಯೂ ಇದು. ಇದು ಯಾರೋ ಒಬ್ರದ್ದು ಸ್ಟ್ಯಾಚ್ಯೂ ಇದೆ. ಏನಕ್ಕಂದರೆ ಇದು ಲೈಬ್ರರಿ ಎದುರಿಗೆ ನೋ ಮ್ಯಾಟರ್ ಹೌ ಬಿಗ್, ಇಲ್ಲಿ ನೋಡಿ, ಇಲ್ಲಿ ಕೆಲವೊಂದು ಬುಕ್ ಇದೆ. ನೋ ಮ್ಯಾಟರ್ ಯುವರ್ ಹೌ ಬಿಗ್ ಆ್ಯಂಡ್ ನೋ ಮ್ಯಾಟರ್ ಹೌ ಸ್ಮಾಲ್, ಯು ಹ್ಯಾವ್ ಟು ಬಿ ಕನೆಕ್ಟೆಡ್ ಥ್ರೂ ದ ಬುಕ್ಸಲ್ಲಿ. ಥ್ರೂ ದ ಬುಕ್ ಯು ಆರ್ ಕನೆಕ್ಟೆಡ್ ಅಂತ ಏನೋ ಒಂದು ಈ ಥರ ಇದೆ. ನೀವು ಎಷ್ಟೇ ಚಿಕ್ಕದವರು ಇರಲಿ, ಚಿಕ್ಕ ಹುಡುಗ ಅಲ್ಲ, ನೋ ಮ್ಯಾಟರ್ ಹೌ ಪುವರ್ ಯು ಆರ್ ಆರ್ ಹೌ ರಿಚ್ ಯು ಆರ್, ಸೊ ಯು ಆರ್ ಕನೆಕ್ಟೆಡ್ ಥ್ರೂ ದ ಸಮ್ ಕೈಂಡ್ ಆಫ್ ಬುಕ್ಸ್ ಅಂತ ಅದೊಂದು ಮೀನಿಂಗ್ ಇದೆ ಇಲ್ಲಿ. ಚೆನ್ನಾಗಿದೆ. ಓಕೆ, ಇದು ಹೊಸ ಅದು ಟ್ರ್ಯಾಮ್ ಅಂತೆ. ಈಗ ನಾವು ಬ್ರಿಡ್ಜ್ ಮೇಲೆ ಹೋಗೋದು. ಬನ್ನಿ, ಅಲ್ಲಿಗೂ ಹೋಗ್ಬಿಟ್ಟು ತೋರಿಸ್ತೇನೆ ನಾನು. ಇದು ನದಿ ಹೆಸರು ಬಂದ್ಬಿಟ್ಟು ಡೌಗಾಸ್ ರಿವರ್ ಅಂತೆ. ಓ, ಸಖತ್ತಾಗಿ ವಿಂಟರಲ್ಲಿ ಫುಲ್ ಫ್ರೀಸ್ ಆಗಿ ಇಲ್ಲಿ ಸ್ಕೇಟಿಂಗ್ ಆಡ್ತಾ ಇರ್ತಾರೆ. ಓ, ಓಕೆ.
ಇವಾಗೆಲ್ಲ ಅಲ್ಲಿ ಬೋಟಲ್ಲಿ ನಿಂತ್ಕೊಂಡು ಫಿಶಿಂಗ್ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ, ಚಳಿ ಬರ್ತಾ ಇದೆ, ಗಾಳಿ ಇದೆ ಇಲ್ಲಿ, ಸ್ವಲ್ಪ ಚಳಿ ಇದೆ ಈಗ. ಸೂಪರಾಗಿದೆ ನೋಡಿ. ಇಲ್ಲಿಂದ ಹಂಗೆ ಒಂದು ಲೈಬ್ರರಿ ವ್ಯೂ, ಈ ಬ್ರಿಡ್ಜ್ ಮೇಲೆ ಈ ಥರ ಇದೆ ನೋಡಿ.